ದಿ ಟೆಲಿಗ್ರಾಫ್ ಪತ್ರಿಕೆಯ ಕೋಲ್ಕತ್ತಾ ಬ್ಯೂರೋದ ಈ ಹಿಂದಿನ ಸಂಪಾದಕರಾದ ಆರ್ ರಾಜಗೋಪಾಲ್ ಅವರು ಸದ್ಯ ಎದುರಿಸುತ್ತಿರುವ ಸವಾಲನ್ನು ನೋಡಿದರೆ ಎಸ್ಐಆರ್ ಎಷ್ಟು ಅಪಾಯಕಾರಿ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಅವರು ತನ್ನ ಸಮಸ್ಯೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅವರ ಮಗಳು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿದ್ದಾರೆ. ಏಪ್ರಿಲ್ 17ರಂದು ಅವರಿಗೆ ಮದುವೆ ಆಗಿದೆ. ಆ ಮದುವೆಯಲ್ಲಿ ರಾಜಗೋಪಾಲ್ ಅವರು ಪಾಲ್ಗೊಳ್ಳಬೇಕಿತ್ತು. ಅದಕ್ಕಾಗಿ ಅವರು ಪಾಸ್ಪೋರ್ಟ್ ನವೀಕರಣಕ್ಕಾಗಿ ಅರ್ಜಿ ಸಲ್ಲಿಸಿದರು. ಆದರೆ ಅವರ ಬಯೋಮೆಟ್ರಿಕ್ ಆದರೂ ಆ ಬಳಿಕದ ಪ್ರಕ್ರಿಯೆ ಮುಂದುವರಿಯಲಿಲ್ಲ. ಯಾಕೆ ಅಂತ ನೋಡಿದಾಗ ಎಸ್ಐಆರ್ ಅವರ ಎದುರು ಬಂತು. ದಶಕಗಳಿಂದ ಅವರು ಪಶ್ಚಿಮ ಬಂಗಾಳದ ಬಾಲಿಗಂಜ್ ಕ್ಷೇತ್ರದಲ್ಲಿ ಅವರು ವಾಸಿಸುತ್ತಿದ್ದಾರೆ. ಕಳೆದ ಎಸ್ಐಆರ್ನಲ್ಲಿ ಮತದಾರರ ಪಟ್ಟಿಯಿಂದ ಅವರ ಹೆಸರನ್ನು ತೆಗೆದುಹಾಕಲಾಗಿದೆ. 2002ರ ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಕಾಣಿಸದೇ ಇರೋದ್ರಿಂದ ಈ ಬೆಳವಣಿಗೆ ನಡೆದಿದೆ ಅಂತ ಸಮರ್ಥಿಸಲಾಗಿದೆ. ಹಳೆಯ ದಾಖಲೆಗಳನ್ನು ಮತ್ತೆ ಸಂಗ್ರಹಿಸುವುದರಲ್ಲಿ ಅವರು ತೊಂದರೆ ಅನುಭವಿಸುತ್ತಿದ್ದಾರೆ. ತಮ್ಮಂತವರಿಗೆ ಹೀಗೆ ಆದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಎಂದು ಅವರು ಪ್ರಶ್ನಿಸಿದ್ದಾರೆ. ಐ ವಾಸ್ ಆನ್ ಎಡಿಟರ್ ಒನ್ಸ್. ಟುಡೇ ಐ ಆಮ್ ಅ ವೋಟರ್ಲೆಸ್, ಪಾಸ್ಪೋರ್ಟ್ಲೆಸ್, ಫುಟ್ಬಾಲ್ ಕಿಕ್ಡ್ ಅರೌಂಡ್ ಲೈಕ್ ಮಿಲಿಯನ್ಸ್ ಆಫ್ ಇಂಡಿಯನ್ಸ್ ಅಂತ ಅವರು ಬರೆದಿದ್ದಾರೆ. ಖ್ಯಾತ ಪತ್ರಕರ್ತೆ ಮತ್ತು ರಾಜ್ಯಸಭಾ ಸಂಸದೆ ಸಾಗರಿಕ್ ಘೋಷ್, ಪತ್ರಕರ್ತ ಪರಂಜಯ್ ಗುಹಾ ಠಾಕೂರ್ತ ಮುಂತಾದವರು ಇವರ ಬರಹವನ್ನು ಶೇರ್ ಮಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಬಳಿಕ ಬಾಲಿಗಂಜ್ ಕ್ಷೇತ್ರದ ಮತದಾರರ ಪಟ್ಟಿಯಿಂದ ಇವರ ಹೆಸರನ್ನು ತೆಗೆದುಹಾಕಲಾಗಿದೆ. ಆದ್ದರಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಮತ ಚಲಾಯಿಸಿರಲಿಲ್ಲ. ಪಾಸ್ಪೋರ್ಟ್ ನವೀಕರಣಕ್ಕೆ ಇವರು ಅರ್ಜಿ ಹಾಕಿದ್ರು. ಪೊಲೀಸ್ ವೆರಿಫಿಕೇಶನ್ ಆಗಿಲ್ಲ. 100ಕ್ಕಿಂತಲೂ ಹೆಚ್ಚು ದಿನಗಳಿಂದ ಅವರು ಪಾಸ್ಪೋರ್ಟ್ ನವೀಕರಣಕ್ಕಾಗಿ ಕಾಯ್ತಾ ಇದ್ದಾರೆ. ಈ ಬೆಳವಣಿಗೆಯನ್ನು ಕಾಂಗ್ರೆಸ್ ಸಹಿತ ವಿವಿಧ ಪಕ್ಷಗಳು ಪ್ರಶ್ನಿಸಿವೆ, ಸರ್ಕಾರವನ್ನು ಟೀಕಿಸಿವೆ. ಒಬ್ಬ ಖ್ಯಾತ ಪತ್ರಕರ್ತರೇ ಇಂತಹದೊಂದು ಸಮಸ್ಯೆಯನ್ನು ಎದುರಿಸುತ್ತಿರುವಾಗ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನಿರಬಹುದು ಎಂದು ಪ್ರಶ್ನಿಸಿದೆ. ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗುವಾಗ ಜನರು ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಸೂಕ್ತ ದಾಖಲೆಗಳನ್ನು ಸಂಗ್ರಹಿಸಿಕೊಳ್ಳಬೇಕು. ತಮಗೆ ಗೊತ್ತಿಲ್ಲದಿದ್ದರೆ ಬಿಎಲ್ಒ ಮತ್ತು ಬಿಎಲ್ಎಗಳನ್ನು ಸಂಪರ್ಕಿಸಬೇಕು. ಮತದಾರರ ಪಟ್ಟಿಯಿಂದ ಹೆಸರು ಕಾಣೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಈ ಹಿನ್ನೆಲೆಯಲ್ಲಿ ಎಚ್ಚರಿಕೆ ನೀಡಲಾಗಿದೆ. ರಾಜಗೋಪಾಲ್ ಎಂಬ ಪ್ರಮುಖ ಪತ್ರಿಕಾ ಸಂಪಾದಕರೇ ಸದ್ಯ ಎಸ್ಐಆರ್ನಿಂದಾಗಿ ವಿದೇಶ ಪ್ರಯಾಣ ಮಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೋಟರ್ ಐಡಿಗೂ ಪಾಸ್ಪೋರ್ಟ್ಗೂ ಸಂಬಂಧ ಇಲ್ಲದೆ ಇದ್ರೂ ಇದು ಹೇಗೆ ಸಾಧ್ಯ ಎಂಬ ಪ್ರಶ್ನೆಯೂ ಎದುರಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE.